ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಅನುದಾನದಡಿಯಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಉದ್ಘಾಟಿಸಲು ಮತ್ತು ಸೈಕಲ್ ತುಳಿ ಸಮಸ್ಯೆ ತಿಳಿ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಜನರ ಸಮಸ್ಯೆಗಳನ್ನು ಕೇಳಲು ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿದ್ರು. ವಾರ್ಡ್ ನಂಬರ್ 5ರ ಚನ್ನಾಪುರ ರಸ್ತೆಯ ಎಂಎಲ್ ಮೂರ್ತಿ ಮನೆಯ ಹತ್ತಿರ, ವಾರ್ಡ್ ನಂಬರ್ 6ರ ಸೆಂಟ್ ಮೇರಿಸ್ ಶಾಲೆಯ ಹತ್ತಿರ, ವಾರ್ಡ್ ನಂಬರ್ 8ರ ಜಯನಗರ ಸಾಯಿಬಾಬಾ ಮಂದಿರದ ಹತ್ತಿರ, ವಾರ್ಡ್ ನಂಬರ್ 10ರ ಉಂಡೇದಾಸರಹಳ್ಳಿ ರಾಮಯ್ಯ ಸರ್ಕಲ್ ಹತ್ತಿರ, ವಾರ್ಡ್ ನಂಬರ್ 7ರ ಗಾಂಧಿನಗರ ಆಟೋ ಸರ್ಕಲ್ ಹತ್ತಿರ, ದೀಪಾ ನರ್ಸಿಂಗ್ ಹೋಮ್ ರಸ್ತೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನ ಒದಗಿಸುವುದಾಗಿ ಭರವಸೆ ನೀಡಿದ್ರು. ನಂತರ ಮಾತನಾಡಿದ ಅವರು, ನಗರಸಭಾ ವ್ಯಾಪ್ತಿಯಲ್ಲಿ ವಿಶೇಷ ಅನುದಾನದಡಿಯಲ್ಲಿ 32 ಕೋಟಿ ರು ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆದಿದ್ದು, ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಈಗಾಗಲೇ ಪೂರ್ಣಗೊಂಡಿದೆ ಮತ್ತು ಪೂರ್ಣಗೊಂಡಿರುವ ರಸ್ತೆಗಳನ್ನ ಈಗ ಉದ್ಘಾಟಿಸುತ್ತಿದ್ದೇವೆ ಎಂದರು. ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷ ಅನುದಾನ ಚಿಕ್ಕಮಗಳೂರು ನಗರಸಭೆಗೆ 10 ಕೋಟಿಯನ್ನು ಕೊಟ್ಟಿದ್ರು ಡಾಂಬರೀಕರಣಕ್ಕೆ, ಅದು ಮತ್ತೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಜಯರಾಮ್ ರಮೇಶ್ ಅವರು ಅವರ ಸಂಸದರ ನಿಧಿಯಿಂದ ಸುಮಾರು 1 ಕೋಟಿ 10 ಲಕ್ಷ ರೂಪಾಯಿಗಳನ್ನ ಕೋಟೆ ರಸ್ತೆ, ನಾಯ್ಡು ಬೀದಿ ಮತ್ತೆ ಶಂಕರಪುರ ವಕಲಿ ರಾಷ್ಟ್ರ ಒಟ್ಟು 1 ಕೋಟಿ 10 ಲಕ್ಷ ಕೊಟ್ಟಿದ್ರು. ಮತ್ತೆ 10 ಕೋಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಮ್ಮ ಮನವಿ ಮೇರೆಗೆ ವಿಶೇಷ ಅನುದಾನ ಕೊಟ್ಟಿದ್ರು. ಅದರ ಕಾಮಗಾರಿಗಳು ಗುದ್ದಲಿ ಪೂಜೆ ಕಳೆದ ನವೆಂಬರ್ ಇಂದ ಮಾಡ್ತಾನೆ ಇದ್ವಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಎಲ್ಲೂ ನಾನು ಅನ್ನೋ ಪದ ಬರಬಾರ್ದು, ನಾವು ಅನ್ನೋ ಪದ ಬರಬೇಕು ಅಂತ. ಯಾವುದೇ ಒಬ್ಬ ವ್ಯಕ್ತಿಯಿಂದ ಏನನ್ನೂ ಸಾಧಿಸಲಾರ. ಒಂದು ಕೈಯಿಂದ ಚಪ್ಪಾಳೆನ ಯಾರ ಕೈಯಲ್ಲೂ ಹೊಡೆಯಕ್ ಸಾಧ್ಯನೇ ಇಲ್ಲ, ಆಯ್ತಾ? ಹಾಗಾಗಿ ಇವತ್ತು ಏನಾದ್ರು ಇದೊಂದು ಯಶಸ್ಸು ಆಗ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಸ್ತೆಗಳಿಗೆ ಮೇನ್ ಕಾರಣ. ಆದ್ರೆ ನನ್ನ ಮನವಿ, ನನ್ನ ಒತ್ತಡ ಅದು ನಿಮ್ ಪರವಾಗಿ. ನೀವು ನಮ್ಮನ್ನು ಆಯ್ಕೆ ಮಾಡಿದಿರಿ, ನೀವು ಆಯ್ಕೆ ಮಾಡಿರೋದೇ ನಾನೇನು ಅಧಿಕಾರ ಮಾಡಕ್ಕಲ್ಲ. ನಿಮ್ಮ ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಬ್ಬ ಜನಸೇವಕ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿದಿರಿ, ಆ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ನಾನು 3 ತಂಡ ಮನವಿ ಮಾಡಿದ್ರಿಂದ ಜಯರಾಮ್ ರಮೇಶ್ ಅವರು 1 ಕೋಟಿ 10 ಲಕ್ಷ ಚಿಕ್ಕಮಗಳೂರು ನಗರಕ್ಕೆ ಕೊಟ್ಟರು. ಈಗಾಗಲೇ ಇನ್ನೊಂದು ಕಾಮಗಾರಿ ಬಾಕಿ ಇದೆ, 3 ಕಾಮಗಾರಿ ಮುಗಿದಿದೆ. ಇನ್ನು ಈ 10 ಕೋಟಿ ಅನುದಾನದಲ್ಲಿ ಕೇವಲ 50ರಿಂದ ಎಷ್ಟು % ಆಗಿದ್ದಾರೆ ಲೋಕೇಶ್? 50% ಆಗಿದೆ ಅಷ್ಟೇ. ಇನ್ನೂ 5 ಕೋಟಿ ರಸ್ತೆಗಳು ಇದಾವೆ. ಇನ್ನು ಹಿರೇಮಗಳೂರು ಮುಖ್ಯ ರಸ್ತೆ ಈಗ ಮಾಡ್ತಾ ಇದ್ದಾರೆ, ಬಾರ್ಲೇನ್ ರಸ್ತೆ ಮಾಡಿಲ್ಲ, ಶಂಕರಪುರ ರಸ್ತೆ ಮಾಡಿಲ್ಲ, ನಮ್ಮ ತುಂಬಾ ಸಾರ್ವಜನಿಕ ರೋಡ್ ಕತ್ರಿ ಮಾರಮ್ಮನ ದೇವಸ್ಥಾನದಿಂದ ಬಸವನಹಳ್ಳಿ ಮುಖ್ಯ ರಸ್ತೆಗೆ ಹೋಗೋ ರೋಡ್ ಮಾಡಿಲ್ಲ, ಬದ್ರಿಯಾ ಮಸೀದಿ ರೋಡ್ ಮಾಡಿಲ್ಲ. ಇನ್ನೂ 50% ರಸ್ತೆನ ಮಾರ್ಚ್ ಎಂಡ್ ಒಳಗಡೆ ನಗರದಲ್ಲಿರ್ತಕ್ಕಂಥ ಪ್ರಮುಖ ರಸ್ತೆಗಳನ್ನ ಡಾಂಬರೀಕರಣ ಮಾಡ್ತೇವೆ. ಜೊತೆಗೆ ನಾನು ಈಗಲೇ ಹೇಳಿದ್ದೀನಿ ಲೋಕೇಶು, ಚಿಕ್ಕಮಗಳೂರು ನಗರದೊಳಗಡೆ ಒಂದು ಗುಂಡಿ ಇಲ್ದಲ್ಲ ರೀತಿಯಲ್ಲಿ ಎಲ್ಲಾ ಗುಂಡಿನ ಮೊದಲು ಮುಚ್ಚುವಂತ ಕೆಲಸವನ್ನ ಮಾಡಬೇಕು, ಗುಂಡಿಯನ್ನ ಮುಚ್ಚುವಂತ ಕೆಲಸ ಮಾಡಬೇಕು. ನಾನು ಇವತ್ತು ಯಾಕೆ ಈ ರಸ್ತೆಗಳಿಗೆ ಬಂದಿದ್ದು ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಜನರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ನಾವು ಬಡವರು ಏನು ಇವತ್ತು 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು, 15ನೇ ಶತಮಾನದ ಕನಕದಾಸರು, 19ನೇ ಶತಮಾನದಲ್ಲಿ ಬಂದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, 20ನೇ ಶತಮಾನದಲ್ಲಿ ಇದೇ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಕುವೆಂಪು ಅವರು, ಅವರೆಲ್ಲರ ಕನಸು ಸಮ ಸಮಾಜದ ನಿರ್ಮಾಣ ಆಗಿತ್ತು. ಬಡವರನ್ನ, ಶೋಷಿತ ವರ್ಗದವ್ರನ್ನ ಸಮಾಜದ ಮುನ್ನೆಲೆಗೆ ತರಬೇಕು, ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಮಹಿಳೆಯರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿ, ಅವರಿಗೆ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ ಅಂತ 200 ಯೂನಿಟ್ ವರೆಗೂ ಗೃಹ ಜ್ಯೋತಿ. ಅದೇ ರೀತಿ ಬಡವರು ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಯೋಜನೆಗೆ 10 kg ಅಕ್ಕಿ. ಅದೇ ರೀತಿ ಹೆಣ್ಣುಮಕ್ಳು ಬಸ್ನಲ್ಲಿ ಮಾಡಕ್ ತೊಂದರೆ ಆಗ್ತದೆ ಅಂತೇಳಿ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ಸಲ್ಲಿ ಪ್ರಯಾಣ, ಕೆಂಪು ಬಸ್ಸಲ್ಲಿ ಮತ್ತೆ ಓಲ್ವಾ ಅಲ್ಲ ಕೆಂಪು ಬಸ್ಸಲ್ಲಿ 3 ವರ್ಷ ಡಿಗ್ರಿ ಮುಗಿದವರಿಗೆ ಯುವ ನಿಧಿ. ಈ ರೀತಿ ಕೊಟ್ಟಂತ 57,000 ಕೋಟಿ ಅನುದಾನವನ್ನ ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಜಾರಿಗೊಳಿಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಆದ್ರ ನಡುವೆ ಹಾಗಾದ್ರೆ ಎಲ್ಲಪ್ಪ ಇವ್ರ ಕೇಳಿ 57,000 ಕೋಟಿ ಕೊಟ್ಟ ಮೇಲೆ
ಇವ್ರ ಕೆಲ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ ಒಂದಷ್ಟು ಜನ ಹೇಳಿದ್ದನ್ನ ನೀವೆಲ್ಲರೂ ಕೇಳಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ. ಏನ್ ಸೋಮಣ್ಣ ಕೇಳಿಲ್ವಾ? ಸೋಮಣ್ಣ ಹೇಳಿದನ್ನು ಕೋಟಲ್ ರೋಡ್ ಆಗ್ಲೇಬೇಕು ಅಂತ ಸೋಮಣ್ಣ ಒತ್ತಾಯ. ವೆಂಕಟೇಶಣ್ಣ ಏನಿದ್ದಾರೆ, ವೆಂಕಟೇಶಣ್ಣನು ಒಂದ್ ದಿವಸ ಒತ್ತಾಯ, ಫಸ್ಟ್ ರೋಡ್ಗಳನ್ನಾರ ಮಾಡಿಸ್ರಿ ಮರ, ಇಲ್ಲಾಂದ್ರೆ ಗುಂಡಿನಾರ ಮುಚ್ಚಿಸ್ರಿ ಅಂತೇಳಿ. ಅವಾಗ ಮೂರ್ತಂಡ ನಾವು ಮಾತಾಡ್ಕೊಂಡ್ವಿ. ಅಂದ್ರೆ ನಾನು ಹೇಳೋದು, ಅಷ್ಟು ಗ್ಯಾರಂಟಿ ಕೊಟ್ಮೇಲೆ ಇವ್ರ ಹತ್ರ ಹಣ ಎಲ್ಲಿದೆ ಅಂದಾಗ ನಾವು ವಿಶೇಷ ಅನುದಾನ ತರಲಿಕ್ಕೆ ನಮ್ಮ ಶ್ರಮ ತುಂಬಾ ಇದೆ ಎಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತು ಮುದ್ಲಿಕ್ ಪೂಜೆ ದಿವಸ ದಯಾಣ್ಣ ವೆಂಕಟೇಶಣ್ಣ ಬೆಂಗಳೂರಿಗೆ ಹೊಲ್ಟಾರ್ ಬಿಟ್ರು. ಯಾಕೆಂದ್ರೆ ಇವ್ರು ಕಷ್ಟಪಟ್ಟು ಅನುದಾನ ತಂದು ಪೂಜೆ ಮಾಡ್ತಾರೆ, ನಾವು ಅಟ್ಲೀಸ್ಟ್ ಇಲ್ಲಿ ಇಲ್ಲದೆ ಇದ್ರೆ ತಪ್ಪಾಗುತ್ತೆ ಅಂತ ಹೇಳೋಣ. ಹಾಗಾಗಿ ನಾವು ವಿಶೇಷ ಅನುದಾನದಲ್ಲಿ ಈ ಡಾಂಬರೀಕರಣ ಮಾಡ್ತಾ ಇದೀವಿ. ದುಡ್ಡಿಲ್ದೇ ಇದ್ರಿ ಅನುದಾನ ಕೊಡ್ತಾ ಇದ್ರ ಅಮೃತಣ್ಣ, ಆಯ್ತಾ? ಇದಿಷ್ಟಕ್ಕೆ ಏನ್ ನಿಲ್ಸಿಲ್ಲ. ಅಭಿವೃದ್ಧಿ ಕೆಲಸ ನೀವು ಹಳ್ಳಿಗೆ ಹೋಗ್ರಿ, ಕಳಸಾಪುರ ಹೋಗಿ ರೋಡ್ ನೋಡಿ, ದೇವನೂರು ರೋಡ್ ನೋಡಿ. ಈ ತರ ಅಭಿವೃದ್ಧಿ ಹಿಂದೆ ಯಾವ ಸರ್ಕಾರ? ದೇವನೂರಿಗೆ ಹೋಗ್ರಿ, ನಿಮ್ಗೆ ಗೊತ್ತಾಗತ್ತೆ 20 ಕೋಟಿ ರೂಪಾಯಿ ರೋಡ್ ಹೆಂಗ್ ನಡೀತಾ ಇದೆ ಅಂತ. ನೀವು ಹೋಗಿ ನೋಡಿ. ನಿಮಗೆ ಪಿಳ್ಳನಹಳ್ಳಿ ರೋಡ್ ನೋಡಿ, ಹೋಗಿ ಎಸ್ಪಿದ್ರೆ ರೋಡ್ ಹೋಗಿ ನೋಡ್ಲಿ, ಗೊತ್ತಾಗತ್ತೆ. ಎಲ್ಲೂ ಬೇಡ, ಮಲೆನಾಡು ಅಂದ್ರೆ ಒಂಥರ ಬಹಳ ಕೇವಲವಾಗಿದ್ದು. ಮಲೆನಾಡಿಗೆ ಹೋಗಿ ನೋಡಿ, ಕಾಂಕ್ರೀಟ್ ರೋಡ್ ಮಾಡ್ತಿರೋದ ನೋಡ್ಕೊಂಡ್ ಬರ್ಲಿ. ಕೊಂಡದ್ ಖಾನ್ ರೋಡು ಮತ್ತೆ ಜಾಗರ ರೋಡು 10 ಕೋಟಿ ನೋಡ್ಲಿ. ಅವೆಲ್ಲ ದುಡ್ಡು ಇರೋದಕ್ಕೆ ಕೊಟ್ಟಿರೋದು. ಒಂದಷ್ಟು ದಿನ ಸ್ವಲ್ಪ ತೊಂದರೆ ಇತ್ತು, 1 ವರ್ಷ ನಂತರ ಎಲ್ಲ ಕೊಡ್ತಾ ಇದಾರೆ. ಏನ್ ತೊಂದ್ರೆ? ಅದು ಸಹಜವಾಗಿ ಯಾವುದೇ ಸರ್ಕಾರ ಇದ್ರು ಹಿಂದಿನ ಸರ್ಕಾರ ಒಂದಷ್ಟು ಸಾಲ ನಿಲ್ಸುವ ಇರ್ತಾರೆ, ಅದನ್ನ ಮೊದಲು ಕ್ಲಿಯರ್ ಮಾಡೋಂತ ಕೆಲಸನೂ ಮಾಡ್ತಾ ಇದ್ವಿ. ಹಾಗಾಗಿ ಯಾವುದೇ ಕೆಲಸಕ್ಕೆ ಇಲ್ಲೇ ಹಿಂದೆಡೆ ಹಾಕದಲ್ಲೇ ಮಾಡ್ತಾ ಇದೀವಿ. ಅದರ ಜೊತೆ ಕೆಲವರು ನಾವು ಈ ಕಾರ್ಯಕ್ರಮ ನನಗೇನು ಇವತ್ತು ಮಾಡಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ಮೂರ್ತಣ್ಣ. ನಾವು ಸೈಕಲ್ ಜನ ಸಮಸ್ಯೆ ಕೇಳ್ಕೊಂಡು ಹೋಗ್ತಾ ಇದ್ದು. ಏನ್ ಮಂಜು ನಿಮ್ಮ ಮನೆ ಮುಂದೆ ಬರ್ಬೇಕು ಅಂತ ಏನಿರ್ಲಿಲ್ಲ. ರೋಡ್ ಚೆನ್ನಾಗಾಯ್ತಾ ಇಲ್ವಾ? ಯಾಕೆ ಅಂತಂದ್ರೆ ಯಾರೋ ಒಬ್ಬ ಕಿತ್ತೋ ಇರೋದೆಂತದ, ಚಿಕ್ಕಮಗಳೂರು ಹುಲಿನೋ ಯಾವ್ದೋ ಒಂದು ಮಾಡ್ಕೊಂಡ್ಬಿಟ್ಟಿದಾರೆ. ಅವನು ಯಾರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಯಾರೋ ಒಬ್ರು ಲೀಡ್ರು ಅವರಿಗೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದಾರೆ. ತಿಂಗಳಿಗೆ 1 ಲಕ್ಷ ಅಂತ ಅಂತಾನೆ ಅವರಿಗೆ. ಮಾಡ್ತಾರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1 ಲಕ್ಷ ರೂಪಾಯಿ ಅಂತೆ. ಬರೀ ಶಂಕುಸ್ಥಾಪನೆ ಮಾಡ್ತಾರೆ, ಒಂದೇ ಒಂದು 0 ಇವ್ರ ಕೆಲ ಉದ್ಘಾಟನೆ ಅಂತ. ಅದಕ್ಕೆ ಇದೇನಾಗತ್ತೆ ಅಂತ ಹೇಳಿದ್ರೆ ಅವರೇ ಹೇಳಿದ್ದೆ ನಾನು ಹೇಳ್ಬೇಕಾಗತ್ತೆ. ಸುಮ್ಮನೆ ಇದ್ರೆ ಸುಳ್ಳು ಸತ್ಯ ಮನೆಯಿಂದ ಆಚೆ ಬರೋಷ್ಟೊತ್ತಿಗೆ ಸುಳ್ಳು ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿತ್ತಂತೆ. ಏನ್ ಹೇಳಿ? ಸತ್ಯ ಮನೆಯಿಂದ ಆಚೆ ಬರೋಷ್ಟೊತ್ತಿಗೆ ಸುಳ್ಳು ಊರೆಲ್ಲ ಓಡಾಡ್ಕೊಂಡ್ ಬಂದ್ಬಿಟ್ಟಿತ್ತಂತೆ. ಹಂಗಾಗಿ ನಾವೇನು ಹೇಳ್ದಂಗೆ ಸುಮ್ಮನೆ ಇದ್ರೆ ಅವ್ರು ಹೇಳ್ತಿರೋದೇ ಆಗ್ಬಿಡ್ತಾವ್ರು. ಏನಾದ್ರು ಕಿತ್ತೋರಲ್ಲಿ ಆಗ್ತಾರಲ್ಲ ಅವರು, ಉದ್ಘಾಟನೆ ಇಷ್ಟಂತೆ, ಗುಡ್ಲಿ ಪೂಜೆ ಉದ್ಘಾಟನೆ 0 ಅಂತೆ. ಅವ್ರ ಕಣ್ಣಿಗೆ ಕಾಣ್ತಾನೆ ಇಲ್ಲ ಈ ರೋಡ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಅವ್ರೆಲ್ಲೋ ಹಳ್ಳಿ ಓಡಾಡ್ತಾನೆ ಇಲ್ಲ. ಹಂಗಾಗಿ ಅವ್ರಿಗೆ ನಾವ್ಯಾಕೆ ಬೇಜಾರು ಮಾಡ್ಕೊಂಡೆ? ನಾನು ನಮ್ಮ ಸಹೋದರರು ನಮ್ಮ ಸ್ನೇಹಿತರು ಚೆನ್ನಾಗಿರ್ಲಿ ಅಂತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಮುಂದಕ್ಕೆ ಕೇಳಲ್ಲ. ಹಿಂದೆ ಬಸವಣ್ಣ ಒಂದು ವಚನ ಹೇಳಿದರೆ ನಿಂದಕರಿರಬೇಕಯ್ಯ ಯುಗದೊಳಗೆ, ಯಾಕೆ ಅಂತ ಮುಂದಕ್ಕೆ ಕೇಳಲ್ಲ. ಡ್ಯಾಶ್ 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 ಆಯ್ತಾ? ಹಂಗಾಗಿ ಅವರೆಲ್ಲ ಇಲ್ದಲೇ ಇದ್ರೆ ನಮಗೆ ಎಚ್ಚರ ಆಗ್ಬೇಕಲ್ಲ. ನನಗ ಅವ್ರು ಮಾಡೋದೆಲ್ಲ ಒಳ್ಳೇದೇ ಆಗ್ತಾ ಇದೆ ಅಂದ್ಬಿಡ್ತಾನ. ನಮಗೆ ನಮ್ಮ ಪಕ್ಷಕ್ಕೆ ಅವ್ರು ಮಾಡೋದು ಒಳ್ಳೇದೇ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಧನೆಗಳನ್ನ ಅವರು ಮಾದರಿ ಮಾಡ್ಕೊಂಡಾಗ 4 ರಾಜ್ಯದಲ್ಲಿ ಎಲೆಕ್ಷನ್ ಗೆದ್ರು. ಇದುವರೆಗೂ ಎಲ್ಲ ಏನ್ ಹೇಳ್ತಾ ಇದ್ರು? ಗುಜರಾತ್ ಮಾದರಿ ಅಂತ ಹೇಳ್ತಾ ಇದ್ರು. ಗುಜರಾತ್ ಪಕ್ಕದ ರಾಜ್ಯಕ್ಕೆಲ್ಲ ಈ ಕರ್ನಾಟಕ ಮಾದರಿ ಯಾಕೆ ತಗೊಂಡೋದ್ರ? ಹಂಗಾರೆ ಅಲ್ಲಿ ನಾವು ಒಳ್ಳೆ ಆಡಳಿತ ಕೊಟ್ಟಿದೀವಿ ಅಂತ ಒಪ್ಕೊಂಡಂಗ ಆಯ್ತಲ್ಲ, ಅವರೇನೆ ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ಅಂತ. ಹಾಗಾಗಿ ನಾನು ಇನ್ನೊಂದು ಮಾತು ಹೇಳೋದಿದೆ, ಅದನ್ನ ಇವತ್ತು ಹೇಳಲ್ಲ. ಯಾಕಂದ್ರೆ ಒಂದೇ ದಿವಸ ಹೇಳಿದ್ರೆ ಖಾಲಿ ಆಗ್ಬಿಡುತ್ತೆ. ನಮ್ಮ ತನೋಜು ಹೇಳಿದಾನೆ, ಅದು ಇನ್ನೊಂದ್ ದಿವಸ ಹೇಳ್ರಣ ಅಂತ, ಒಂದೇ ದಿನಕ್ಕೆ ಮುಗಿಸೋದ್ ಬೇಡ ಅಂತೇಳಿ ಅಂತ. ಹಾಗಾಗಿ ನನ್ನ ಕೆಲಸ ನಾನು ಹೇಳೋದು ನಮ್ಮ ಸರ್ಕಾರ ನಾವು ಮಾಡಿದ್ದೇವೆ ಅಂತ. ಬನ್ನಿ ಸುಜಾತ್ ಅವರು, ಮಾಜಿ ಅಧ್ಯಕ್ಷರು ಸುಜಾತ್ ಅವರು ಪಾಪ ಅಧ್ಯಕ್ಷರಾದಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಅವ್ರ ವಾರ್ಡಿಗೆ ರೋಡ್ ಬೇಕು ಅಂತ ಹಠ ಮಾಡಿ ಹಾಕ್ಸ್ಕೊಂಡಿದ್ದಾರೆ. ನಾನು ಸುಜಾತಕ್ಕ, ನೀವು ನಿಜ ಹೇಳಿ, ನೀವಿದ್ದೀರಿ, ನಂತರ ಎಲ್ಲರೂ ಇದ್ದೀರಿ. ಯಾರಿಗಾರ ನಿಮಗೆ ನಾನು ಪಕ್ಷಭೇದ ಮಾಡಿದ್ದೇನೆ? ನಮ್ಮ ಹತ್ರ ಬಂದವರಿಗೆ ಜಾತಿ ನೋಡಿದ್ದೀನ? ಆದ್ಯತೆ ಮೇರೆಗೆ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ, ಆದ್ಯತೆ ಮೇರೆ. ಮತ್ತೆ ನಗರದ ಅಭಿವೃದ್ಧಿ ದೃಷ್ಟಿ ಯೋಚನೆ ಮಾಡಿದ್ವಿ, ಇಂಟ್ರೆಸ್ಟ್ ಆಫ್ ಸಿಟಿ ಯೋಚನೆ ಮಾಡಿದ್ವಿ. ನಾನು ಎಸ್ಟಿಮೇಟ್ ಮಾಡಿಸ್ಬೇಕಾದ್ರೆ ಏಡಬಲಿ ಕರ್ಕೊಂಡ್ ಬಂದಾಗ ನಿಮ್ಮ ಮನೆ ಮುಂದೆ ಯಾರ್ಯಾರು ಬಂದಿದ್ವಣ? ನಾನು ಏಡಬಲಿ ಇಬ್ರೆ ನನ್ನ ಕಾರಲ್ಲಿ ಬಂದಿದ್ವಣ್ಣ. ಯಾವ್ದ ಖಾಸಗಿ ಕಾರಲ್ಲಿ ಇಡೀ ವೆಂಕಟೇಶನ್ನ ರೌಂಡ್ ಸುತ್ತೋಡ್ದು. ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾಡಿದ್ವಿ. ಹಾಗಾಗಿ ಸದಸ್ಯರು ಹೇಳಿದವನು ಮಾಡಿಲ್ಲ ಅಂತ ಏನಲ್ಲ. ಯಾರೋ ಹೇಳಿದ್ರೆ ಎಲ್ಲರವನು ಮಾಡಕ್ ಆಗದಿದ್ರು ಕೆಲವರವನ್ನ ಹೇಳಿದವನು ಮಾಡಿದ್ವಿ. ಸುಜಾತಕ್ಕ ನೀನ್ ಹೇಳಿ ಸೆಂಟ್ ಮೇರಿ ಸ್ಕೂಲ್ ಬೇಕು ಅಂತ ಮಾಡಿದೀವ ಇಲ್ವಾ? ಮಾಡಿದೀವಿ. ಅಂದ್ರೆ ಅವ್ರಿಗೂ ಗೌರವ ಕೊಟ್ಟಿದ್ದೀವಿ. ಯಾಕೆ ನಗರಸಭೆ ಅಧ್ಯಕ್ಷರಾಗಿ ಇವತ್ತು ಶೀಲಾ ಇದ್ದಾರೆ,
ನಿನ್ನೆ ಸುಜಾತ ಇದ್ರು. ಒಂದು ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ. ನನ್ನ ಚುನಾಯಿತ ಪ್ರತಿನಿಧಿಗೆ ಒಂಚೂರು ಅವತ್ತೊಂದು ಸಣ್ಣ ಅಳುಕಾಗಿದ್ದಕ್ಕೆ 3 ತಂಡ ಮತ್ತೆ ವಾಪಸ್ ಕಳಿಸಿದ್ರು ಮಂತ್ರಿ ಹತ್ರ. ನನ್ನ ರೀ, ನೀವೊಬ್ರು MLA, ನೀವು ಆ ಮಾತು ಕೇಳಂಗಿಲ್ಲ, ಹೋಗ್ರಿ ಒಳಗೆ, ಸರಿಯಾಗಿ ಹೇಳ್ಬಾರಿದ್ದು. ಇವತ್ತು ಅದು ಆದಾಗಿಂದ ಆ ಮಂತ್ರಿ ನನ್ ಫಸ್ಟ್ ಕೆಲಸ ಮಾಡ್ಕೊಡ್ತಿದ್ದಾರೆ ಅವತ್ತು. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಂಥ ಕಷ್ಟ ಕೆಲಸದಲ್ಲಿ ಅದೇ ಮಂತ್ರಿ 20 ಕೋಟಿ ಕೊಟ್ರು ಯಾವುದಕ್ಕೆ, ನೂತನ ಬಸ್ ನಿಲ್ದಾಣಕ್ಕೆ. ಅವತ್ತು ನಾನು ಜಗಳ ಆಡದೆ, ಅದೇ ಮಂತ್ರಿ ಇವತ್ತು 20 ಕೋಟಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳು ನೀವು ಜಗಳ ಆಡಿದ್ರಿಂದ ಚಿಕ್ಕಮಗಳೂರು ವೋಟರ್ಸ್ ಮರ್ಯಾದೆ ಹೆಚ್ಚಾಗಿದೆ. ಅದ್ ನೀವು ಕಾರಣ, ನೀವು ನನಗೊಂದ್ ಸ್ವಲ್ಪ ಧೈರ್ಯ ಕೊಟ್ಟು ಕಳಿಸಿತ್ತು, ಆಯ್ತಾ? ಅಂದ್ರೆ ನಾನೇ ಹೇಳೋದು, ಜನಪ್ರತಿನಿಧಿಗಳು ನಗರಸಭೆ ಇರಲಿ, ವಿಧಾನಸಭೆ ಇರಲಿ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಯಾರ ಹತ್ರನೇ ಜೋರ್ ಮಾಡಿದ್ರು ತಪ್ಪೇನಿಲ್ಲ. ಅಧಿಕಾರಿಗಳ ಹತ್ರ ಜಗಳಾಡಿದ್ರೆ ತಪ್ಪಿಲ್ಲ. ಯಾರ ಪರವಾಗಿ ಜಗಳಾಡಿದ್ರೆ, ನಿಮ್ಮ ವೈಯಕ್ತಿಕಕ್ಕೆ ಏನಾದ್ರು ಜಗಳಾಡಿದ್ರೆ ತಪ್ಪು, ಕ್ಷೇತ್ರದ ಜನರ ಪರವಾಗಿ ಜಗಳಾಡಿದ್ರೆ ತಪ್ಪಿಲ್ಲ ಅಲ್ವಾ? ಆ ರೀತಿ ಕೆಲಸ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ. ಈ ರಸ್ತೆಗೆ ಭಾರಿ ವಾಹನ ನಿಷೇಧನ ಯಾವ ರೀತಿ ಮಾಡ್ಬೋದು ಅಂತ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಮತ್ತೆ ಹಂಪು, ಈಗ ಮಧು ಹೇಳ್ದಂಗೆ ಒಂದೇ ಸಲ ಹಂಪು ಜಾಸ್ತಿ ಹಾಕಕ್ಕೂ ಆಗಲ್ಲ, ಹಾಕ್ತಾನೆ ಇರಕ್ಕೂ ಆಗಲ್ಲ. ಅದನ್ನ ತಾಂತ್ರಿಕವಾಗಿ ಯೋಚನೆ ಮಾಡಿ, ಈಗಾಗಲೇ ಹೇಳಿದೀನಿ, ಎಲ್ಲಿ ಹಂಪು ಹಾಕಿದ್ರು ಅದಕ್ಕೆ ವೈಟ್ ಪೈಂಟು ಮತ್ತೆ ರೇಡಿಯಂ ಲೈಟ್ ನ ಇಮಿಡಿಯೇಟ್ ಹಾಕಿದ್ರೆ ಅವಾಗ ಜನ ಹೋಗೋರಿಗೆ ಕಾಣ್ತದೆ ಅನ್ನೋ ಒಂದು ಸೂಕ್ಷ್ಮ ಮಾಹಿತಿಯನ್ನ ನಾನು ತಿಳಿಸಿ ಮಾಡಿಸ್ತೀನಿ ಅಂತ ಹೇಳ್ತಾ, ಈ ಸಮಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ HP ಮಂಜೇಗೌಡ, ನಗರಸಭಾ ಅಧ್ಯಕ್ಷೆ ಶೀಲಾ ದಿನೇಶ್, ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್, ನಗರಸಭಾ ಸದಸ್ಯರಾದ AC ಕುಮಾರ್ ಗೌಡ, ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ, ತನೂಜ್ ನಾಯ್ಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.